ಪಿರಿಯಾಪಟ್ಟಣದಲ್ಲಿರ್ತಕ್ಕಂಥ ಚಿಂದಂತ ಗಟ್ಟಿ ಕಾರ್ಯಕರ್ತರು ಬಹುಶಃ ಬೇರೆ ಎಲ್ಲೂ ಇಲ್ಲ. ನಮ್ಮ ಜೆಡಿಎಸ್ ಪಕ್ಷದಲ್ಲಿ ಮಾದೇವಣ್ಣ 3 ಬಾರಿ ಸೋತಿದ್ರು ಸಹ ಕಡಿಮೆ ಹಂತದಲ್ಲೇ ಸೋತಿದ್ದು. ಒಂದ್ಸತಿ 400 ಓಟು, ಒಂದ್ಸಲಿ 1000 ಚಿಲ್ಲರೆ ಓಟು, 2 ಸಲ ಸೋತರು, 3ನೇ ಬಾರಿ ಗೆದ್ರು. ಅಷ್ಟಾದ್ರೂ ಸಹ ಎಲ್ಲೂ ಬಿಟ್ಕೊಳ್ಳಿಲ್ಲ. 2018ರಲ್ಲಿ ಗೆಲ್ಸ್ಕೊಟ್ರಿ. ಜೆಡಿಎಸ್ ಪಕ್ಷಕ್ಕೆ ಭದ್ರವಾದಂತ ಬುನಾದಿಯನ್ನು ಹಾಕಿರ್ತಕ್ಕಂಥವ್ರು ನಮ್ಮ ಪಿರಿಯಾಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರುಗಳು, ನಮ್ಮೆಲ್ಲರೂ ಸಹ ಪಕ್ಷದ ಕಾರ್ಯಕರ್ತರು ನೀವೇನಿದ್ದೀರಿ ಬಹಳ ಗಟ್ಟಿದ್ದೀರಿ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿದೆ. ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಡೀ ರಾಜ್ಯದಾದ್ಯಂತ ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಿ. ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದ 54 ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸವನ್ನ ಮಾಡಿದ್ದಾರೆ. ಸುಮಾರು 10,000 ಕಿಲೋಮೀಟರ್ ಅಷ್ಟು ಸುತ್ತಿ ಇವತ್ತು 55ನೇ ಕ್ಷೇತ್ರ ಪಿರಿಯಾಪಟ್ಟಣಕ್ಕೆ ಬಂದು ಕಾಲಿಟ್ಟಿದ್ದಾರೆ. ಇವತ್ತು 55ನೇ ಕ್ಷೇತ್ರ. ಕುಮಾರಣ್ಣ ಅವರು ಇಡೀ ದೇಶದಲ್ಲಿ ಏನಾದ್ರೂ ಒಂದು ಬದಲಾವಣೆಯನ್ನ ತರಬೇಕು. ಅವರು ಕೊಟ್ಟಿರ್ತಕ್ಕಂಥ 2 ದೊಡ್ಡ ದೊಡ್ಡ ಖಾತೆಗಳು, ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಖಾತೆಗಳು ನೀವು ನೋಡ್ತಾ ಇದ್ದೀರಿ. ಇಡೀ ದೇಶಕ್ಕೆ ಸುತ್ತಾ ಇದ್ದಾರೆ ಕುಮಾರಣ್ಣ ಅವರು. ಇಡೀ ದೇಶದಲ್ಲಿ ಸುತ್ತಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ವೈಜಾಗ್ನಲ್ಲಿ ಅಲ್ಲಿ ಸ್ಟೀಲ್ ಪ್ಲಾಂಟ್ ಏನ್ ಮುಚ್ಚೋಗಿತ್ತು, ಸುಮಾರು 10,000 ಕುಟುಂಬಗಳಿಗೆ ಇವತ್ತು ದಾರಿದೀಪ ಆಗಿರ್ತಕ್ಕಂಥವ್ರು ನಮ್ಮ ಕುಮಾರಣ್ಣ ಅವರು. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ 26,000 ಕೋಟಿಯಷ್ಟು ಸಾಲ ಮನ್ನಾ ಮಾಡಿದ್ದಂಥವ್ರು ನಮ್ಮ ಕುಮಾರಣ್ಣ ಅವರು. ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಏನೂ ಕೇಳಲಿಲ್ಲ. ಎಲ್ಲ ಜಾತಿ, ಎಲ್ಲ ಪಕ್ಷ, ಎಲ್ಲ ಧರ್ಮದವ್ರಿಗೂ ಸಹ ಸಾಲ ಮನ್ನಾ. 3 ಲಕ್ಷ, 2 ಲಕ್ಷ, 1 ಲಕ್ಷ, 25,000ದಿಂದ ಎಲ್ಲ ಮನೆಗಳಿಗೆ ಪ್ರತಿಯೊಬ್ಬ ರೈತನಿಗೂ ಸಹ ಸುಮಾರು ರಾಜ್ಯದ 26,000 ಕೋಟಿಯಷ್ಟು ಸಾಲ ಮನ್ನಾವನ್ನ ಕುಮಾರಣ್ಣ ಅವ್ರು ಮಾಡಿದ್ರು. ನಮ್ಮ ಮೈಸೂರು ಜಿಲ್ಲೆಗೆ 440 ಕೋಟಿಯಷ್ಟು ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ಪಿರಿಯಾಪಟ್ಟಣ ತಾಲೂಕು ಒಂದಕ್ಕೆ ಕನಿಷ್ಠ ಪಕ್ಷ 100 ಕೋಟಿ ಸಾಲ ಮನ್ನಾ ಆಗಿದೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ. ಇವತ್ತು ಕುಮಾರಣ್ಣ ಅವ್ರು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಹಲವಾರು ಯೋಜನೆಗಳು ನಮ್ಮ ಕಣ್ಮುಂದೆ ಇದಾವೆ. ರೈತರ ಪರವಾಗಿ ಯಾವ್ದಾದ್ರು ಒಬ್ರು ಮುಖ್ಯಮಂತ್ರಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊದಲನೇ ಸ್ಥಾನದಲ್ಲಿ ನಿಂತಕ್ಕಂಥವ್ರು ನಮ್ಮ ಕುಮಾರಣ್ಣ ಅವರು. ಜೊತೆಗೆ ಇವತ್ತು ನಾವು ಈ ಭಾಗದ, ನಾನೊಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಹೇಳಲೇಬೇಕು. ಇವತ್ತು ನಾವು ಕಟ್ಟೆಮಳವಾಡಿ ಟೊಬ್ಯಾಕೋ ಬೋರ್ಡ್ಗೆ ಭೇಟಿ ಕೊಟ್ಟಿದ್ವಿ. ನನಗೆ ಕಳೆದ ಒಂದು 10-15 ದಿವಸದಿಂದ ಬೋರ್ಡು ನಿಲ್ಲೋದು ಪ್ರಾರಂಭ ಆಗೋದು, ನಿಲ್ಲೋದು ಪ್ರಾರಂಭ ಆಗೋದು ನಡೀತಾ ಇತ್ತು. ಈ ಭಾಗದಲ್ಲಿ ನಮ್ಮ ಮಾದೇವಣ್ಣ ಅವರು ಜೊತೆಗೆ ಪ್ರಸನ್ನ ಅವರು ಇಬ್ರು ಸಹ ಇವತ್ತು ಏನು ಗಮನಕ್ಕೆ ತಂದಿದ್ರು. ಒಂದು 5 ನಿಮಿಷ ಸುಮ್ಮನಿರಪ್ಪ. ಗಮನಕ್ಕೆ ತಂದಿದ್ರು. ಇವತ್ತು ಬಹಳ ಗೊಂದಲ ಆಗಿದೆ. ನಮ್ಮ ಹೊಗೆಸೊಪ್ಪಿನ ರೈತರಿಗೆ ಬಹಳ ಗೊಂದಲ ಆಗಿದೆ. ಟೊಬ್ಯಾಕೋ ಬೋರ್ಡ್ಗೆ ಇವತ್ತು ಭೇಟಿ ಕೊಟ್ಟಿದ್ವಿ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಸಾವಿರಾರು ಜನ ರೈತರು ಸೇರಿದ್ರು. ಇವತ್ತು ಮಾರ್ಕೆಟ್ನಲ್ಲಿ 260 ರೂಪಾಯಿ, 270 ರೂಪಾಯಿಗೆ ಬಂದು ನಿಂತಿದೆ ಗ್ರೇಡ್ 1 ಹೊಗೆಸೊಪ್ಪಿನ ಬೆಲೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನಾನು ಜೊತೆಗೆ ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಅವತ್ತು ಪ್ರಸನ್ನ ಅವರು ಸಹ ದೆಹಲಿಗೆ ಬಂದಿದ್ರು ನಮ್ಮ ಜೊತೆಗೆ, ಹೊಗೆಸೊಪ್ಪು ರೈತರ ಜೊತೆಗೆ. ಮಾದೇವಣ್ಣ ಸಹ ಗಮನ ಸೆಳೆದಿದ್ರು. ಅವತ್ತು ಏನು ಗಮನಕ್ಕೆ ಬಂದ ತಕ್ಷಣ ನಾನು
ಮೊದಲು ಫೋನ್ ಹೊಡೆದಿದ್ದು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಫೋನ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು, ನಾಳೆ ನಾಡಿದ್ದು ಕುಮಾರಣ್ಣ ಅವರು ಬಿಡದಿ ತೋಟದ ಮನೇಲಿ ಇರ್ತಾರೆ, ನೀವು ರೈತರು ಕರ್ಕೊಂಡು ಬಂದ್ಬಿಡಿ, ಸಮಸ್ಯೆ ಬಗೆಹರಿಸೋಣ ಅಂತ ಹೇಳಿದ್ರು. ನಾವು ಪಿರಿಯಾಪಟ್ಟಣದಿಂದ, ಕೇರ್ನಗರದಿಂದ, ಎಲ್ಲ ಕಡೆಯಿಂದ 3 ಬಸ್ ಮಾಡ್ಕೊಂಡು ರೈತರು ಬಿಡದಿ ತೋಟಕ್ಕೆ ಹೋದ್ವಿ. ಕುಮಾರಣ್ಣ ಅವರು ನಮ್ಮ ರೈತರ ಸಮಸ್ಯೆಯನ್ನು ಆಲಿಸಿದ್ರು. ಅದಾದ ಮುಂದಿನ ವಾರದಲ್ಲೇ ಫೋನ್ ಮಾಡಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವ್ರು ಫೋನ್ ಮಾಡಿ, ಇಲ್ಲ ನೀವು ದೆಹಲಿಗೆ ಬರಬೇಕು ಅಂತ ಹೇಳಿ ನಮಗೆ ಒಂದು ಸಮಯವನ್ನು ನಿಗದಿ ಮಾಡಿಕೊಟ್ರು. ನಾವು ಇಮಿಡಿಯೇಟ್ ನಮ್ಮ ಎಲ್ಲ ಮುಖಂಡಗಳ, ರೈತರ ಮುಖಂಡಗಳನ್ನ ಕರ್ಕೊಂಡು ಎಲ್ಲ ತಾಲೂಕಿಂದ, ಕೋಟೆಯಿಂದ ಅಲ್ಲಿ ಕೃಷ್ಣನಾಯಕರು, ಪಿರಿಯಾಪಟ್ಟಣದಿಂದ ಅವತ್ತು ಪ್ರಸನ್ನ ಅವರು, ಮಾದೇವಣ್ಣ ಅವರು, KR ನಗರದಲ್ಲಿ ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ, ಹುಣಸೂರಿನಲ್ಲಿ ನಾನು, ಎಲ್ಲರೂ ಸೇರಿ ದೆಹಲಿಗೆ ನಮ್ಮ ರೈತರ ನಿಯೋಗವನ್ನು ಕರ್ಕೊಂಡು ಹೋದ್ವಿ. ಅಲ್ಲಿ ಇತಿಹಾಸದಲ್ಲಿ ನಮ್ಮ ದೇಶದ ಕಾಮರ್ಸ್ ಮಿನಿಸ್ಟ್ರು 5 ನಿಮಿಷದ ಮೇಲೆ ಸಮಯ ಕೊಟ್ಟಿರಲಿಲ್ಲ ಯಾವುದೇ ಸಂದರ್ಭದಲ್ಲಿ. ಕುಮಾರಣ್ಣ ಅವರ ಆಫೀಸ್ಗೆ ಬಂದರು. ಅವತ್ತು ಪಿಯೂಷ್ ಗೋಯಲ್ ಅವರು ಕುಮಾರಣ್ಣ ಅವರ ಆಫೀಸ್ಗೆ ಬಂದರು. ಅಲ್ಲಿ ಕೂತು ಸರಿಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ. ಹೊಗೆಸೊಪ್ಪು ರೈತರ ಬಗ್ಗೆ 2 ಗಂಟೆಗಳ ಕಾಲ ಚರ್ಚೆ ಮಾಡಿ, ಅಲ್ಲೇ ಪಿಯೂಷ್ ಗೋಯಲ್ ಅವರು ಗುಂಟೂರಿನ ಅಧಿಕಾರಿಗಳಿಗೆ ಫೋನ್ ಮಾಡಿ, ಈ ರೀತಿ ನಮ್ಮ ರೈತರಿಗೆ ಸಮಸ್ಯೆ ಆಗಿದೆ, ಯಾವುದೇ ಕಾರಣಕ್ಕೂ ರೈತರ ಸಮಸ್ಯೆ ಕೂಡಲೇ ಬಗೆಹರಬೇಕು ಅಂತ ಹೇಳಿದ್ರು. ಅದಾದ ನಂತರ ನಮ್ಮ ಇದ್ರ ಬಗ್ಗೆ ಪಾಪ ನಮ್ಮ ಮೈಸೂರಿನ ಸಂಸದರಾದಂಥ ಯದುವೀರವರು ಸಹ ನಮ್ಮ ಜೊತೆಗೆ ಇದ್ರು. ಅದಾದ ನಂತರ ಕಾಮರ್ಸ್ ಸೆಕ್ರೆಟರಿ ಹತ್ರಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ನಿಖಿಲ್ ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಹೋದ್ವಿ. ಅಲ್ಲೂ ಸಹ ಬಹಳ ಸ್ಪಷ್ಟವಾಗಿ ನಮ್ಮ ರೈತರ ಸಮಸ್ಯೆಯನ್ನ ಮನವರಿಕೆ ಮಾಡಿಕೊಟ್ವಿ. ಕಳೆದ ವರ್ಷ ಸಮಸ್ಯೆ ಬಗೆಹರಿದಿತ್ತು. ಪುನಃ ಈ ಬಾರಿ ಅದೇ ಸಮಸ್ಯೆ ಬಂದೊದಗಿದೆ. ಈಗ ನಾವು ಮಾದೇವಣ್ಣ ಅವರು, ಮಹೇಶಣ್ಣ ಅವರು ಎಲ್ಲರೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋಗಿ ಬಂದಿದ್ದೀವಿ. ಬರ್ಬೇಕಾದ್ರೆ ನಮ್ಗೆ ಹೇಳಿದ್ರು, ಒಂದು ದಿನಾಂಕವನ್ನ ನಿಗದಿ ಮಾಡ್ತೀವಿ. ಕುಮಾರಣ್ಣ ಅವ್ರಿಗೆ ಅಲ್ಲಿಂದನೇ ತಕ್ಷಣ ಫೋನ್ ಮಾಡಿ ಕುಮಾರಣ್ಣ ಅವ್ರ ಕೈಲೂ ಸಹ ರೈತರಿಗೆ ಧೈರ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ದೆಹಲಿಗೆ ನಿಯೋಗವನ್ನ ಕರ್ಕೊಂಡು ಹೋಗಿ ನಮ್ಮ ದೇಶದ ಕಾಮರ್ಸ್ ಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಸಂದರ್ಭದಲ್ಲೂ ನಮ್ಮ ಹೊಗೆಸೊಪ್ಪು ರೈತರಿಗೆ ಅನ್ಯಾಯ ಆಗದೆ ರೀತಿಲಿ ನೋಡ್ಕೊಳ್ತಾ ಇರ್ತಕ್ಕಂಥವ್ರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಕುಮಾರಣ್ಣ ಅವರು ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಸಹ ಹೆಮ್ಮೆ ಆಗತ್ತೆ. ಜೊತೆಗೆ ನಾನೇನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ, ಇನ್ನೊಂದು 2 ಮಾತು ಹೇಳಿ ಮುಗಿಸ್ತೀನಿ. ಪಾಪ ಬಹಳ ಟೈಮಿಂದ ಕಾದ್ಬಿಟ್ಟಿದ್ದೀರಿ. ಆಗಲೇ ನಮ್ಮ ಮಾಧ್ಯಮದ ಹಿರಿಯರು ಹೇಳ್ತಾ ಇದ್ರು, 12 ಗಂಟೆಗೆ ಬಂದು ಕೂತವರು ಇನ್ನೂ ನಿಮ್ದು ಮುಗ್ದಿಲ್ವಾ ಅಂತ ಕೇಳ್ತಾ ಇದ್ರು. ಆದ್ರಿಂದ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ. ಮುಂದೊಂದು ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ನಿಮ್ಗೆಲ್ಲ ಗೊತ್ತಿದೆ, ನಾನೇನು ಹೇಳ್ಬೇಕಾಗಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಮಾರೋಗಿ ಜನ ಓಟ್ ಹಾಕಿದ್ದು 2,000 ರೂಪಾಯಿ 10 kg ಅಕ್ಕಿ, ಅದರಲ್ಲೂ 5 kg ಸೆಂಟ್ರಲ್ ಗೌರ್ಮೆಂಟ್ ಅಂತ ಮರ್ತೆ ಹೋಗೋರೆ ಜನ. ಬಿಜೆಪಿ ಸರ್ಕಾರ ಕೊಡ್ತಾ ಇರೋದು 5 kg ಅಕ್ಕಿ. ಕರೆಂಟ್ ಫ್ರೀ ಅಂದ್ರು, ಕರೆಂಟ್ ರೇಟ್ನ 1:3 ಮಾಡಿದ್ರು. ಪಂಪ್ ಸೆಟ್ಟು 2 ಲಕ್ಷ 3 ಲಕ್ಷ ಕಟ್ಟಬೇಕು, ಅದನ್ನು ತೆಗೆದು ಫ್ರೀ ಕರೆಂಟು, ಅದನ್ನು ತೆಗೆದು 2,000 ರೂಪಾಯಿ ಉಚಿತವಾಗಿ ಮಹಿಳೆಯರಿಗೆ. ಈ ರೀತಿ ಸರ್ಕಾರ ನಡೀತಾ ಇದೆ. ನಮ್ಮ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೊಗೆಸೊಪ್ಪು ರೈತರಿಗೆ ಕೇಳೋರಿಲ್ಲ, ಬೇರೆ ಬೇರೆ ರೈತರಿಗೆ ಕೇಳೋರಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಇವತ್ತೇನಾದ್ರೂ ನಮ್ಮ ರೈತರ ಸಂಕಷ್ಟಗಳಿಗೆ ಪರಿಹಾರ ಸಿಕ್ಬೇಕಾದ್ರೆ 2028ಕ್ಕೆ ನಮ್ಮ ಮೈತ್ರಿ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರೆ ಮಾತ್ರ ನಮ್ಮ ರೈತರಿಗೆ ಇವತ್ತು ಯಾವುದೇ ಸಂದರ್ಭದಲ್ಲಿ ಸ್ಪಂದನೆ ಸಿಗ್ತಕ್ಕಂಥದ್ದು, ಪರಿಹಾರ ಸಿಗ್ತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 54 ಕ್ಷೇತ್ರಗಳನ್ನ ಸುತ್ತಿ 55ನೇ ಕ್ಷೇತ್ರ ಇವತ್ತು ಪಿರಿಯಾಪಟ್ಟಣಕ್ಕೆ ಬಂದಿದ್ದಾರೆ. ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ, ಬೆಳಿಗ್ಗೆಯಿಂದ ಬಹಳಷ್ಟೊತ್ತು ಕಾದು ತಾವೆಲ್ಲರೂ ಸಹ ಅವ್ರನ್ನ ಮಾತನಾಡಲಿಕ್ಕೆ ಕಾಯ್ತಾ ಇದ್ದೀರಿ. ಮುಂದಿನ ನಮ್ಮ ಭವಿಷ್ಯದಲ್ಲಿ ಕುಮಾರಣ್ಣ ಅವರು 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು ಈ ಮೈತ್ರಿ ಸರ್ಕಾರದಲ್ಲಿ ಅಂತಕ್ಕಂಥದ್ದು ನಮ್ಮ ಭಾವನೆ, ನಮ್ಮ ಜನರ ಭಾವನೆ. ಇದು
ನಮ್ಮ ಪಕ್ಷದ ಭಾವನೆ, ನಮ್ಮ ಕಾರ್ಯಕರ್ತರ ಭಾವನೆ, ಒಬ್ಬ ಶಾಸಕನಾಗಿ ನನ್ನ ಭಾವನೆನೂ ಸಹ ಕುಮಾರಣ್ಣ ಅವರು 2028ಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ. ಬಹುಶಃ ಇವತ್ತು ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ 10,000 ಕಿಲೋಮೀಟರ್ ಸುತ್ತಿ ಬಳಸಿ ಇವತ್ತು ಬಹಳ ಕಷ್ಟಪಟ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ ಕಟ್ತಾ ಇರ್ತಕ್ಕಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮೆಲ್ಲರ ನಾಯಕರು, ಯುವ ನಾಯಕರು. ಮುಂದೊಂದು ದಿನ ನಮ್ಮ ರಾಜ್ಯದ ಚುಕ್ಕಾಣಿಯನ್ನ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರ ಮೇಲೂ ಸಹ ನಾವೆಲ್ಲರೂ ಆ ವಿಶ್ವಾಸವನ್ನ ಇಟ್ಕೊಂಡಿದ್ದೀವಿ. ಜೊತೆಗೆ ವಿಶೇಷವಾಗಿ ನಮ್ಮ ಪಿರಿಯಾಪಟ್ಟಣದಲ್ಲಿ ಮಹದೇವಣ್ಣ ಅವರು ಕಳೆದ 5 ವರ್ಷದ ಅವಧಿಯಲ್ಲಿ ಮಾತ್ರ ಅವರು ಶಾಸಕರಾಗಿದ್ರು. 2 ವರ್ಷ ಮಾತ್ರ ನಮ್ಮ 14 ತಿಂಗಳು ನಮ್ಮ ಸರ್ಕಾರ, 14 ತಿಂಗಳು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ರು. ಇನ್ನು ಹೊರತುಪಡಿಸಿ 3.5 ವರ್ಷ ಬಿಜೆಪಿ ಸರ್ಕಾರ ಸಾವಿರಾರು ಕೋಟಿ ಅನುದಾನವನ್ನ ತಂದು ಪಿರಿಯಾಪಟ್ಟಣವನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಸಂಪೂರ್ಣ ಶ್ರೇಯಸ್ಸು ಮಹದೇವಣ್ಣ ಅವ್ರಿಗೆ ಅದು ಸಲ್ಲಬೇಕು. ಅದ್ರ ಜೊತೆಗೆ ಇವತ್ತು ನಾವು ನನ್ನ ಆತ್ಮೀಯ ಸ್ನೇಹಿತ ಇವತ್ತು ಆಗಾಗಲೇ ಹೇಳಿದ್ರು, ಕಳೆದ ಬಾರಿ 2015ರಲ್ಲಿ ಅವರು ಏನ್ ನಮ್ಮ ಮೈಮೂಲ್ನ ನಿರ್ದೇಶಕರಾಗಿ ಆಯ್ಕೆ ಆದ್ರು, ಅವತ್ತು ಆಯ್ಕೆಯಾದ 1 ವಾರಕ್ಕೆ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬಿಟ್ರು ಪ್ರಸನ್ನ ಅವ್ರನ್ನ. ಆಯ್ಕೆಯಾದ 1 ವಾರಕ್ಕೆ ಮೈಮೂಲ್ನಿಂದ ಡಿಸ್ಕ್ವಾಲಿಫೈ ಮಾಡಿದ್ರು. ಅದನ್ನು ಕೋರ್ಟಲ್ಲಿ ಜಯಿಸಿದ್ರು. ಅದಾದ್ಮೇಲೆ 2019ರಲ್ಲಿ ಮತ್ತೊಮ್ಮೆ ಚುನಾವಣೆ ಆಯ್ತು. ಪ್ರಸನ್ನ ಅವ್ರು ಗೆದ್ರು, ಮೈಮೂಲ್ನ ಅಧ್ಯಕ್ಷರು ಸಹ ಆದ್ರು. ನಮ್ಮ ಇಡೀ ಜಿಲ್ಲೆಯಲ್ಲಿ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅವರು 3 ವರ್ಷ ಅಂತ ಕಾಣಿಸುತ್ತೆ, 3 ವರ್ಷ ಮೈಮೂಲ್ನ ಅಧ್ಯಕ್ಷರಾಗಿದ್ರು. ನಾನು DCC ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ. ಅವ್ರು ಮೈಮೂಲ್ ಅಧ್ಯಕ್ಷರಾಗಿದ್ರು, ನಾನು DCC ಬ್ಯಾಂಕ್ ಅಧ್ಯಕ್ಷ ಆಗಿದೆ. ನಾನು DCC ಬ್ಯಾಂಕ್ನಲ್ಲಿ ನಾನು ಹೆಚ್ಚು ಸಾಲ ಕೊಡಬೇಕು ಅಂತ ನನ್ನ ಪೈಪೋಟಿ, ಹೆಚ್ಚು ಡೈರಿ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಪ್ರಸನ್ನ ಅವ್ರ ಪೈಪೋಟಿ. ಇಬ್ರು ಸಹ ಸಹಕಾರಿಗಳಾಗಿ ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನ ನಾವು ಕೊಟ್ಟಿದ್ದೀವಿ. ಅತಿ ಹೆಚ್ಚು ರೈತರಿಗೆ ಸಾಲವನ್ನ ನಾವು ಕೊಟ್ಟಿದ್ದೀವಿ. ಅವ್ರು ಹೇಳಿದ್ರು ಭಾಷಣ ಮಾಡ್ಬೇಕಾರೆ 50,000 ಲೀಟ್ರ್ ಹಾಲಿದ್ದು ಇವತ್ತು 2 ಲಕ್ಷ ಲೀಟ್ರು. ನಮ್ಮ ಮೈಮೂಲಲ್ಲಿ ಇವತ್ತು 10 ಲಕ್ಷ ಲೀಟ್ರು ಹಾಲು ಬರ್ತಾ ಇದೆ ಒಂದು ದಿವಸಕ್ಕೆ. 10 ಲಕ್ಷ ಲೀಟ್ರು. ಸರ್ಕಾರ 5 ರೂಪಾಯಿ ಕೊಟ್ಟೇ ಇಲ್ಲ. 7-8 ತಿಂಗಳಾಯ್ತು ನಮ್ಮ ರೈತರಿಗೆ. ಇನ್ನು 7-8 ತಿಂಗಳಿಂದ 5 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಪರಿಸ್ಥಿತಿಲಿ ಇದೆ. ಬಹುಶಃ ಪಿರಿಯಾಪಟ್ಟಣದಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಗಟ್ಟಿ ಇದ್ದೀರಿ, ಚಿಂದಂತ ಕಾರ್ಯಕರ್ತರಿದ್ದೀರಿ. ನಾವು ನಿಮ್ ಜೊತೆಗಿರ್ತೀವಿ. ನಾವು ನೀವೆಲ್ಲ ಸೇರಿ, ನಾನು ಸಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡಿ ನಮ್ಮ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಮತ್ತೊಮ್ಮೆ JDS ಶಾಸಕರನ್ನ ನೋಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೂ ಸಹ ಇದೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಕೈಯನ್ನ ಬಲಪಡಿಸಬೇಕು. ಇವತ್ತು ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ನಾವು ನಮ್ಮ ಮಹೇಶಣ್ಣ ಅವರ ನೇತೃತ್ವದಲ್ಲಿ ನಾನು, ಪ್ರಸನ್ನ ಅವರು, ಮಹದೇವಣ್ಣ ಅವರು, ಅಶ್ವಿನ್ ಅವರು, ವಿವೇಕಾನಂದ್ರ ರವಿಯಣ್ಣ ಅವರು, ಮಂಜೇಗೌಡರು ಎಲ್ಲರೂ ಸೇರಿ ಕೆಲಸವನ್ನ ಮಾಡ್ತೀವಿ. ಪಕ್ಷದ ಪರವಾಗಿ ಎಲ್ಲ ರೀತಿಯ ಸಾಮಾನ್ಯ ಕಾರ್ಯಕರ್ತರಾಗಿ ನಿಮ್ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನ ಈ ವೇದಿಕೆ ಮೇಲೆ ಕರೆಸಿ 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ತುಂಬ ಕೃತಜ್ಞತೆ ಹೇಳ್ತಾನೆ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.